ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಆಗ್ಬಿಡುತ್ತೆ ಅಂತ. ಅಲ್ಲ ರುಕ್ಮಿಣಿ ಅವರೇ, ಏನಾಯ್ತು? ಇಲ್ಲ ರೀ, ಏನೂ ಇಲ್ಲ. ಅಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ ರುಕ್ಮಿಣಿ ಅವರೇ? ಇಲ್ಲ ಏನಾಯ್ತು? ಯಾಕೆ ಹೇಳ್ತಾ ಕೂತಿದ್ರಿ? ಏನಾದರೂ ಪ್ರಾಬ್ಲಮ್ಮಾ? ಹಾಗೇನಿಲ್ಲ. ನನಗೂ ಗೊತ್ತಾಗೋದಿಲ್ವಾ ನಿಮ್ಮ ಮುಖ ನೋಡಿದ್ರೆ? ಏನೋ ಆಗಿದೆ, ಹೇಳಿ ರುಕ್ಮಿಣಿ ಅವರೇ. ಇಲ್ಲ ರುಕ್ಮಿಣಿ ಅವರೇ, ಈಗ ಹೇಳಿಲ್ಲ ಅಂದರೆ ನಾನಂತೂ ಸುಮ್ಮನೆ ಆಗೋದಿಲ್ಲ. ಆಮೇಲೆ ನಂಗೆ ತುಂಬ ಬೇಜಾರಾಗುತ್ತೆ. ನೀವು ಈ ಥರ ಹತ್ಕೊಂಡು ಕೂತ್ಕೊಂಡು ಏನು ಹೇಳಿಲ್ಲ ಅಂದರೆ ಏನಾಯಿತು? ಏನಾದರೂ ಪ್ರಾಬ್ಲಮ್ಮಾ? ಇಲ್ಲ ಏನಾದರೂ ಬೇಕಿತ್ತಾ? ಇಲ್ಲ ಯಾರು ಏನಾದರೂ ಅಂದ್ರಾ? ಇಲ್ಲ ನಿಮ್ಮ ಅಪ್ಪ ಅಮ್ಮ ಏನಾದರೂ ಜ್ಞಾಪನ ಆದ್ರಾ? ನೋಡಿ ಅವರೇ, ಕಂಪ್ನಿಯಿಂದ ಮ್ಯಾನೇಜರ್ ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ನಾನು ರಜೆ ಹಾಕ್ಬಿಟ್ಟಿದ್ದೀನಲ್ಲ ಅದಕ್ಕೆ ಹಾಗೆ ಹೀಗೆ ಬೈದ್ಬಿಟ್ರು. ಏನು ಹೇಳ್ತಿದ್ದೀರಾ ರುಕ್ಮಿಣಿ ಅವರೇ? ಏನಂತ ಬೈದರು? ಅಲ್ಲ ಸುಮ್ಮನೆ ಯಾಕೆ ಬೈತಾರೆ? ನೀವು ಹಂಗೆ ಬೈಸ್ಕೊಬಿಟ್ರಾ? ಅಯ್ಯೋ, ಸೂರ್ಯ ಅವ್ರ ಹತ್ರ ಕೆಟ್ಟದಾಗೇನು ಬೈಲಿಲ್ಲ. ಆದರೆ ನಾನು ಕೆಲ್ಸಕ್ಕೆ ಹೋಗಿರ್ಲಿಲ್ವಲ್ಲ ಅದಕ್ಕೆ ಬೈದ್ಬಿಟ್ರು. ಅಲ್ಲಿ ತುಂಬ ಜನ ಬರಲಿಲ್ವಂತೆ, ಎಲ್ಲರೂ ಲೀವ್ ಹಾಕ್ಬಿಟ್ಟಿದ್ರಂತೆ. ಅಲ್ಲಿ ಕೆಲಸ ಏನು ಆಗಿಲ್ಲ, ನೀವು ಇನ್ನೂ ಬರಲಿಲ್ವಲ್ಲ ಅಂತ ಬೈದರು. ಅದು ಅಲ್ಲದೆ ಕೆಲ್ಸಕ್ಕೆ ಬರಬೇಡಿ ನೀವು, ಇವತ್ತಿಂದ ನಿಮ್ಮ ಕೆಲಸದಿಂದ ತೆಗ್ದಾಕ್ಬಿಟ್ಟಿದ್ದೀವಿ ಅಂತ ಬೇರೆ ಅಂದ್ಬಿಟ್ರು ಸೂರ್ಯ ಅವರೇ. ಅಲ್ಲ ರುಕ್ಮಿಣಿ ಅವರೇ, ಬರೀ ಇಷ್ಟಕ್ಕೆ ನಿಮಗೆ ಬೇಜಾರು ಮಾಡ್ಕೊತಿದ್ದೀರಾ? ಅಲ್ಲ, ನಾನು ಹೇಳ್ತಿರೋದು ನನಗೆ ಕೆಲಸ ಹೋಯ್ತು ಸೂರ್ಯ ಅವರೇ. ಈಗ ನಾನು ಏನು ಮಾಡಿ ನನ್ನ ಜೀವನಕ್ಕೆ ಏನು ಮಾಡಲಿ ಸೂರ್ಯ ಅವರೇ? ಅಲ್ಲ ರುಕ್ಮಿಣಿ ಅವರೇ, ನೀವು ನನ್ನ ಮದುವೆ ಆಗಿರೋದನ್ನ ಮರ್ತಿಬಿಟ್ಟಿದ್ದೀರೋ ಹೇಗೆ? ನಾನು ನಿಮ್ಗೆ ನೋಡ್ಕೋತೀನಿ ಬಿಡಿ. ಇಷ್ಟಕ್ಕೆ ಯಾಕಂತ ತಲೆ ಕೆಡ್ಸ್ಕೊತಿದ್ದೀರಾ ನೀವು? ಒಳಗೆ ನೋಡಿ ನಾನು ಏನೋ ಅನ್ಕೊಬಿಟ್ಟೆ. ಅಲ್ಲ ಹೆಂಗೆ ಬೈದ್ರು ಅವರು? ಆ ಥರ ಬೈಯೋ ತಪ್ಪು, ಕೆಲಸದಿಂದ ತೆಗೆದು ಸುಮ್ಮನೆ ಉಳ್ಕೊಂಡಿದ್ದಕ್ಕೆ ತೆಗೆದುಬಿಟ್ರಾ? ಬಿಡಿ, ಪರವಾಗಿಲ್ಲ, ಒಳ್ಳೇದಾಯಿತು. ಅವ್ರು ಕೆಲಸ ಕೊಡಲಿಲ್ಲ ಅಂದರೆ ಏನಂತೆ? ನಾನು ಸಾಕಾಗೋದಿಲ್ವಾ ನಿಮ್ಮನ್ನ? ಇದ್ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ ಸೂರ್ಯ ಅವರೇ, ನಾನು ಕೆಲಸಕ್ಕೆ ಹೋಗಿ ಹಾಗೆ ಉಳ್ಕೊಂಡ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಸೂರ್ಯ ಅವರೇ. ನಾನು ಮನೆಯೆಲ್ಲ ಮೇಂಟೈನ್ ಮಾಡ್ಬೋದು. ನಾನು ಕೆಲಸಕ್ಕೆ ಹೋದರೆ ನಿಮಗೆಲ್ಲ ಎಷ್ಟು ಪ್ರಾಬ್ಲಮ್ ತಪ್ಪುತ್ತೆ ಅಲ್ವಾ? ನಾನು ಆ ಥರ ಯೋಚನೆ ಮಾಡ್ತಾ ಇದ್ರೆ ಯಾವ ಥರ ಮಾಡಿಬಿಟ್ರಿ? ನೋಡಿ ಸೂರ್ಯ ಅವರೇ, ಮ್ಯಾನೇಜರು ಒಂದಿನ ನಾನು ರಜೆಗೆ ಹೇಳ್ಕೊ ಬಂದಿದ್ದೆ ಸೂರ್ಯ ಅವರೇ. ಇವತ್ತು ಒಂದಿನ ಮಾತ್ರ ನಾನು ಹೋಗಿರಲಿಲ್ಲ. ಬೇರೆಯವ್ರಿಗೆಲ್ಲ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ರು ಒಂದೊಂದಿನ ರಜೆ ಹಾಕಿದ್ರೆ. ನಾನು ಹಾಗೆ ಅಂದ್ಬಿಟ್ಟು ಉಳ್ಕೊಬಿಟ್ಟೆ. ನಂಗೆ ಯಾವ ಥರ ಮಾಡಿಬಿಟ್ರು ನೋಡಿ ಸೂರ್ಯ ಅವರೇ. ತಲೆ ಕೆಡಿಸ್ಕೋಬೇಡಿ, ನಾನು ಎಲ್ಲಾದರೂ ಹುಡುಕ್ತೀನಿ. ಕಂಪ್ನಿಗಳಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಲ್ಲರೂ ಇದ್ದರೆ ನಾನು ಜಾಯ್ನ್ ಆಗ್ತೀನಿ ಸೂರ್ಯ ಅವರೇ. ಇಲ್ಲ ರುಕ್ಮಿಣಿ ಅವರೇ, ನೀವು ಹೋಗೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಯಾಕೆ ಹೋಗ್ತೀರಾ? ನಾನು ನೋಡ್ಕೋತೀನಿ ಬಿಡಿ. ಮನೇಲಿರಿ, ನಿಮ್ಮನ್ನ ಹೋಗೋ ಅವಶ್ಯಕತೆ ಇಲ್ಲ. ನಾವು ಅಂದ್ಕೊಂಡಿದ್ವಿ ನಿಮಗೆ ಬೇಜಾರಾಗುತ್ತೆ ಹೋಗ್ಬಾರ್ದು ಅಂದರೆ. ಇದೇನು ಮದುವೆ ಆದ ತಕ್ಷಣ ಕೆಲ್ಸಕ್ಕೆ ಹೋಗ್ಬೇಡ, ಅದಕ್ಕೆ ಹೋಗ್ಬೇಡ, ಇದಕ್ಕೆ ಹೋಗ್ಬೇಡ ಅಂತಾರೆ, ಎಲ್ಲ ಮೇಡಮ್ ಮಾಡ್ತಾರೆ ಅಂದ್ಬಿಟ್ಟು ನಾವು ಆ ಥರ ಅಂದ್ಕೊಂಡಿದ್ವಿ. ಬಿಡಿ, ಏನು ನಿಮಗೆ ಹೋಗಬೇಕು ಅನ್ನೋ ಅನಿವಾರ್ಯ ಇಲ್ಲ. ನೀವು ನಿಮ್ಮ ಖುಷಿಗೋಸ್ಕರ ಹೋಗ್ತಾ ಇದ್ರಿ ಅಷ್ಟೇ. ನಿಮ್ಮ ಖುಷಿಗಾಗಿ ನಾವು ಹೋಗ್ಲಿ ಅಂತ ಇದ್ವಿ ಹೊರತು ನಿಮ್ಮನ್ನ ಬಲವಂತದಿಂದ ನಾವು ಹೋಗಿ ಅಂತ ಹೇಳಿಲ್ಲ. ನೀವು ಏನು ಮಾಡೋದು ಬೇಡ, ಮನೇಲಿ ಆರಾಮಾಗಿರಿ. ಗಂಗಾ ಅಕ್ಕ ಬರ್ತಾರೆ ಕೆಲಸ ಮಾಡೋರು, ಅವರೆಲ್ಲ ಕೆಲಸ ಮಾಡ್ಕೋತಾರೆ. ನೀವು ಅಮ್ಮ ಆರಾಮಾಗಿ ಮಾತಾಡ್ಕೊಂಡು ಕಾಲ ಕಳ್ಕೊಂಡಿರಿ. ನೀವೇನು ಕೆಲಸಕ್ಕೆ ಹೋಗಿ ದುಡ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕೆ ಬೇಕು ನಿಮಗೆ? ಅವಾಗಲಿಂದ ಕಷ್ಟಪಟ್ಟಿದ್ದೀರಾ. ನೈಟ್ ಶಿಫ್ಟು, ಬೆಳಿಗ್ಗೆ ಶಿಫ್ಟು, ಆಮೇಲೆ ಸೆಕೆಂಡ್ ಶಿಫ್ಟು, ಆ ಥರ ಎಲ್ಲ ತುಂಬ ಕಷ್ಟಪಟ್ಟಿದ್ದೀರಾ. ಸುಮ್ಮನೆ ಯಾಕೆ? ಇವಾಗಲಾದರೂ ಆರಾಮಾಗಿರಿ. ಅಲ್ಲ ಸೂರ್ಯ ಅವರೇ, ನನ್ನಿಂದ ಇನ್ನೇನು ಅಲ್ಪ ಸ್ವಲ್ಪ ಹೆಲ್ಪ್ ಆಗ್ತಾಯಿತ್ತು ನಿಮಗೂ. ಇವಾಗ ನಾನು ಇನ್ನೂ ಮದುವೆಯಾಗಿ ಒಂದು ವಾರ ಆಗಿಲ್ಲ, ಆವಾಗಲೇ ಕೆಲಸ ಬಿಡಿಸ್ಬಿಟ್ರೆ ನಾನು ನಿಮ್ಗೆ ಏನಾದರೂ ಮಾಡ್ದಂಗೆ ಆಗುತ್ತಾ? ರುಕ್ಮಿಣಿ ಅವರೇ, ಒಳ್ಳೇದಾಯಿತು ಬಿಡಿ. ಒಳ್ಳೇದಾಯಿತು. ನೀವು ಹೋಗೋದೇನು ಬೇಡ. ನೀವು ಆರಾಮಾಗಿ ಮನೇಲಿ ಓಡಾಡ್ಕೊಂಡಿದ್ರೆ ಸಾಕು. ನಿಮ್ಗೇನು ಬೇಜಾರಿಲ್ಲ ತಾನೆ ಮನೇಲಿ ಇರುವಂತಾನೆ? ಇದೇನು ಸೂರ್ಯ ಈ ಥರ? ಆಮೇಲೆ ನೀವು ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ನಾನೇನು ನಿಮ್ಮನ್ನ ಬೇರೆಯವ್ರು ಮಾಡ್ತಾರಲ್ಲ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ಕೆಲ್ಸಕ್ಕೆ ಹೋಗ್ಬೇಡ, ಮದುವೆ ಆದಮೇಲೆ ಆ ಥರ ಎಲ್ಲ ರಿಸ್ಟ್ರಿಕ್ಷನ್ ಏನು ಮಾಡೋದಿಲ್ಲ. ನೀವು ಮನೇಲಿದ್ದರೆ ತುಂಬ ನನಗೂ ಇಷ್ಟ ಆಗುತ್ತೆ, ಅಮ್ಮವ್ರಿಗೆಲ್ಲ ಇಷ್ಟ ಆಗುತ್ತೆ. ನಿಮಗೂ ಇಷ್ಟ ಆದರೆ ಮನೇಲೇ ಇರಿ ಅಂತ ಹೇಳಿದ್ದು ಅಷ್ಟೇ. ಏನು ಮಾಡ್ತೀರಾ? ನೀವು ಮನೇಲಿದ್ದರೆ ನನಗಂತೂ ತುಂಬ ಖುಷಿಯಾಗುತ್ತೆ, ಹೇಳ್ಬಿಟ್ಟಿದ್ದೀನಿ. ನಿಮ್ಗೇನಾದರೂ ಮನೇಲಿರೋದು ಬೇಜಾರಾದರೆ ಪಾರ್ಕ್ ಹೋಗಿ, ಬುಕ್ಸ್ಗಳಿದೆ, ಬುಕ್ಸ್ ಓದಿ. ಹಾಗೆ ಆಚೆ ಎಲ್ಲ ಇದ್ದಿದೆ, ಮನೆ ಪಕ್ಕದಲ್ಲಿ ಸೂಪರಾಗಿ ತುಂಬ ಚೆನ್ನಾಗಿರೋದು ಒಂದು ಪಾರ್ಕ್ ಇದೆಯಲ್ಲ, ನೀವೇ ಹೋಗ್ತಿರಲ್ಲ, ಅಲ್ಲಿಗೆ ಹೋಗಿ. ಇಲ್ಲ ಮೂವಿಗೆ ಏನಾದರೂ ಹೋಗ್ಬೇಕಾದ್ರೆ ನೀವು ಹೋಗಿ, ಅಮ್ಮನ ಹೋಗಿ, ಕಮ್ಮನ ಕರ್ಕೊಂಡು ಹೋಗಿ, ಅಪ್ಪ ಇದ್ದಾರೆ ಅವ್ರ ಜೊತೆ ಹೋಗಿ. ನಮ್ಮದೊಂದು ಬಿಸ್ನೆಸ್ ಇದು ಮಾಡ್ತಾರೆ, ಅಲ್ಲಿ ಬಿಸ್ನೆಸ್ ಮಾಡ್ತಿದ್ದೀವಿ ಒಂದು. ಅದ್ರ ಬಗ್ಗೆ ನಿಮ್ಗೆ ಯಾವತ್ತಾದರೂ ಒಂದಿನ ಹೇಳ್ಕೊಡ್ತೀನಿ ನಾನು. ಅಲ್ಲಿಗೆ ಹೋಗಿ ಬೇಕಾದರೆ ನೀವು ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡ್ಬೋದು. ನೀವು ಯಾಕೆ ಯಾರ್ದೋ ಎಲ್ಲೋ ಹೋಗಿ ಕೆಲಸ ಮಾಡಬೇಕು? ನೀವೇ ಆರಾಮಾಗಿ ಓನರ್ ಥರ ಇರೋದು ಹೆಂಗಿರೋದು? ನೀವು ಬೇರೆಯವ್ರ ಜೊತೆ ಕೆಲಸ ಮಾಡೋದು ಹೇಗಿದೆ? ನೀವು ಯಾಕೆ ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ತಲೆ ಕೆಡಿಸ್ಕೋಬೇಡಿ, ಬಿಟ್ಟಾಕಿ. ಹಾಗಲ್ಲ ಸೂರ್ಯ ಅವರೇ, ನಾನು ಅಲ್ಪ ಸ್ವಲ್ಪ ನಿಮ್ಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಅಲ್ಲ ಇವಾಗ ಏನು ಮಾಡ್ತಿದ್ದೀರಾ ನೀವು? ಅದೇ ಅಲ್ವಾ, ಅಮ್ಮನಿಗೆಲ್ಲ ಕೆಲಸ ಮಾಡ್ಕೊಡ್ತೀರಾ, ಅಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಅದು ಅಲ್ಪ ಸ್ವಲ್ಪ ಯಾಕೆ ದೊಡ್ಡ ಹೆಲ್ಪೇ ಆಗಿದೆ. ಅಲ್ಲ ನಿಮ್ಗೆ ಏನು ಬೇಜಾರಿಲ್ಲ ತಾನೇ? ನನಗೆ ಬೇಜಾರು ರುಕ್ಮಿಣಿ ಅವರೇ, ನನಗೆ ಬೇಜಾರು ಹೇಳಿ, ಏನು ಪ್ರಾಬ್ಲಮ್ ಇಲ್ಲ. ನಾನು ಅಪ್ಪನ ಜೊತೆ ಮಾತಾಡ್ತೀನಿ. ನೀವು ಬೇಕಾದರೆ ಅಲ್ಲಿಗೆ ನಮ್ಮದೊಂದು ಇದಿದೆ, ಬಿಸ್ನೆಸ್ ಮಾಡ್ತೀವಲ್ಲ, ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ಬೇಕಾದ್ರೆ ನೀವು ಅಲ್ಲಿಗೆ ಹೋಗ್ಬೋದು. ಥ್ಯಾಂಕ್ ಯು ಸೂರ್ಯ ಅವರೇ, ನೀವು ತುಂಬ ಸಪೋರ್ಟ್ ಮಾಡ್ತೀರಾ ನನಗೆ. ಥ್ಯಾಂಕ್ ಯು. ನಾನೆಲ್ಲೋ ನಿಮಗೆ ಹರ್ಟ್ ಮಾಡಿಬಿಡ್ತೀನೇನೋ ಕೆಲಸ ಕಳ್ಕೊಂಡು ಅಂತ ತುಂಬ ಬೇಜಾರಾಗ್ಬಿಟ್ಟಿತ್ತು ನನಗೆ. ಸೂರ್ಯ ಅವರೇ ಏನೋ ಬಿಸ್ನೆಸ್ ಮಾಡ್ತಿದ್ದಾರೆ ಮಾವ ಅಂತ ಹೇಳಿದ್ರಲ್ಲ, ಹೇಳ್ತಾ ಇದ್ರು ಅತ್ತೆ ಎಲ್ಲ ಅಲ್ಲಿಗೆ ಹೋಗಬೇಕು ಮಾಡಬೇಕು ಅಂತ. ನಾನು ಆಮೇಲೆ ಕೇಳೋಣ, ಇವಾಗಲೆಲ್ಲ ಕೇಳೋದು ಬೇಡ ಅಂತ ಸುಮ್ಮನಾಗಿದ್ದೆ. ಏನದು, ಏನು ಬಿಸ್ನೆಸ್ಸು, ಯಾವ ಥರ ಇದೆ? ನಂದಿನಿ ಇವಾಗ ಹೇಳೋದಿಲ್ಲ ನಿಮಗೆ, ಅಲ್ಲಿಗೆ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಡ್ತೀನಿ. ತುಂಬ ಇಷ್ಟ ಆಗುತ್ತೆ ನಿಮಗೆ. ಅಲ್ಲ ರೀ, ನೀವು ಅಲ್ಲಿ ತನಕ ನನಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ಇವಾಗಲೇ ತೋರಿಸ್ಬಿಡಿ, ಬನ್ನಿ ಇವಾಗಲೇ ಹೋಗೋಣ. ತೋರ್ಸೋದು ಆಮೇಲೆ ತೋರಿಸ್ತೀವ್ರಿ ಅಂತ ಹೇಳಿ, ಏನು ಅತ್ತೆ ಹತ್ರನೇ ಕೇಳ್ತೀನಿ ನಾನು. ದಿಸ್ ಇಸ್ ಟೂ ಮಚ್ ರುಕ್ಮಿಣಿ ಅವರೇ, ಈ ಥರ ಎಲ್ಲ ಕೇಳೋಕ್ಕೆಲ್ಲ ಹೋಗ್ಬೇಡಿ ನೀವು. ಆಮೇಲೆ ಹೋಗಿ ಕೇಳ್ಕೊಳ್ಳಿ, ಪರವಾಗಿಲ್ಲ. ನನಗೇನೋ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೆ, ಹಾಳಾಗುತ್ತೆ, ಏನಾದರೂ ಮಾಡ್ಕೊಳ್ಳಿ. ಸರಿ ಬಿಡಿ, ನೀವು ಇಷ್ಟು ಪ್ರೀತಿಯಿಂದ ತೋರಿಸ್ತೀನಿ ಅಂದರೆ ನಾನು ಬರಲ್ಲ ಅನ್ನೋಕ್ಕಾಗುತ್ತಾ? ಯಾವಾಗ ಹೋಗೋಣ? ಇವಾಗಲೇ ಹೋಗೋಣ. ನಾನು ಇವಾಗ ಡ್ಯೂಟಿಗೆ ಹೋಗ್ಬೇಕಲ್ವಾ?
ಯಾವಾಗ ಬರೋಕ್ಕಾಗುತ್ತೆ? ಸರಿ ನೀವು ಬರೋ ತನಕ ನಾನು ರೆಡಿಯಾಗಿರಲ್ಲ. ಇಲ್ಲ ರುಕ್ಮಿಣಿ ಅವರೇ, ನಾನು ಇನ್ನೊಂದು ದಿನ ಹೇಳ್ತೀನಿ ನಿಮಗೆ, ಅವತ್ತು ಹೋಗೋಣ. ಅಲ್ಲಿ ತನಕ ಅಪ್ಪ ಅಮ್ಮನ ಕೇಳಿದ್ರೆ ನಿಮಗೆ ಮಿಸ್ ಆಗುತ್ತೆ. ನೀವು ನೋಡೋ ಎಕ್ಸ್ಪೀರಿಯನ್ಸು ಕೇಳಿ ತಿಳ್ಕೊಳ್ಳೋದಕ್ಕಿಂತ ನೋಡಿದ್ರೆ ಚೆನ್ನಾಗಿರುತ್ತೆ, ಏನಂತೀರಾ? ಸರಿ ಬಿಡಿ ಸೂರ್ಯ ಅವರೇ, ತೋರಿಸ್ತೀನಿ ಅಂದ್ರಲ್ಲ ಅವತ್ತೇ ಹೋಗೋಣ. ರುಕ್ಮಿಣಿ ಅವರೇ, ನಾನು ಇವಾಗಲೂ ಹೇಳ್ತಿರೋದು ಒಂದೇ, ಅವಾಗ ಹೇಳಿದ್ದು ಒಂದೇ. ನೀವು ಕೆಲಸ ಹೋಗಿದ್ದ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಆಯಿತಾ? ನೀವು ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ. ನೀವೇ ಕೆಲಸ ಮಾಡಬೇಕು. ನಿಮಗೆ ಹಾಗಿದ್ರೂ ಕೆಲಸ ಮಾಡಬೇಕು ಅಂದರೆ ಹೇಳಿದ್ನಲ್ಲ, ಅಪ್ಪನ ಬಿಸ್ನೆಸ್ ಇದೆ ಅಂದ್ರಲ್ಲ, ಅದನ್ನೆಲ್ಲ ಅಲ್ಲಿಗೆ ಹೋಗಿ ನೋಡ್ಕೊಳ್ಳಿ. ಬೇಡ ನನಗೇನು ಬೇಡ, ನನ್ನ ಪಾರ್ಕ್ ನಾನು ಇದ್ಬಿಡ್ತೀನಿ ಅಂದರೆ ಮನೇಲಿ ಆರಾಮಾಗಿರಿ. ಗಂಗಾಕ ಬರ್ತಾರೆ, ಅವರೆಲ್ಲ ಕೆಲಸ ಮಾಡ್ತಾರೆ. ನೀವು ಏನೇನು ಬೇಕೋ ಮಾಡಿಸ್ಕೊಳ್ಳಿ, ಆದರೆ ಹೆಲ್ಪ್ ಮಾಡಿ, ಇಲ್ಲಾಂದರೆ ಇಲ್ಲ. ಇಲ್ಲಿ ನಿಮ್ಮನ್ನ ಯಾವುದೇ ಕೆಲಸನೂ ಯಾರೇ ಫೋರ್ಸ್ ಮಾಡಿ ಅಂತ ಯಾರೂ ಹೇಳಲ್ಲ. ಅಮ್ಮ ಆಗಲಿ ಅಪ್ಪ ಆಗಲಿ ನಾನಾಗಲಿ ಯಾರೂ ಹೇಳೋಕ್ಕಾಗಲ್ಲ, ಹೇಳೋದು ಇಲ್ಲ, ಅದು ನಿಮ್ಮ ಇಷ್ಟ. ಆಮೇಲೆ ನನಗೆ ಮನೆ ಕೆಲಸ ಎಲ್ಲ ಇಷ್ಟ ಇಲ್ಲ, ಏನಾದರೂ ಬುಕ್ ಓದ್ತಾ ಇದೀನಿ ಅಂದರೆ ಅಲ್ಲಿ ನನ್ನದೊಂದು ರೀಡಿಂಗ್ ರೂಮ್ ಇದೆ, ಅಲ್ಲಿ ಬುಕ್ಸ್ ಎಲ್ಲ ಇದೆ, ಯಾವ ಥರ ಬುಕ್ಸ್ ಬೇಕೋ ಆ ಥರ ಎಲ್ಲ ಇದೆ, ಅದು ತಗೊಂಡು ಓದಿ. ಹಾಗೆ ಏನು ಬೇಕು ನೋಡಿ, ನಿಮಗೆ ಏನಾದರೂ ಆಚೆಗೆ ಹೋಗಬೇಕು, ಏನೋ ತಿನ್ನಬೇಕು, ಏನೋ ಇಷ್ಟ ಆಗುತ್ತೆ ಅಂದರೆ ಹೋಗ್ತೀನಿ. ಇಲ್ಲ ಆರ್ಡ್ರ್ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ, ಲಿಮಿಟಲ್ಲಿ ತಿನ್ನಿ. ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಹೇಳ್ತಿರೋದು. ಆಮೇಲೆ ಏನಾದರೂ ಹೆಲ್ತಿ ಫುಡ್ ಬೇಕು ಅಂದರೆ ಎಲ್ಲನೂ ಗಂಗಕ್ಕ ಮಾಡ್ಕೊಡ್ತಾರೆ, ನೀವು ಏನೇನು ತಿನ್ನಬೇಕು ಅದನ್ನೆಲ್ಲ, ಆಯಿತಾ? ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಆರಾಮಾಗಿರಿ. ನೀವು ನಿಮ್ಮ ಮನೇಲಿ ಹೇಗೆ ಫ್ರೀ ಆಗಿದ್ರು ಹಾಗೆ ಇರಿ. ನಿಮ್ಮ ಇಲ್ಲಿ ಯಾರೂ ಆಗಿರು ಹೀಗಿರು ಅಂತ ಸ್ಟ್ರಿಕ್ಟ್ ಮಾಡಲ್ಲ, ರಿಸ್ಟ್ರಿಕ್ಷನ್ ಮಾಡಲ್ಲ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅಮ್ಮ ಆಗಲಿ, ಅಮ್ಮನ ಬಗ್ಗೆ ನಿಮಗೆ ಗೊತ್ತಲ್ವಾ? ಆಮೇಲೆ ಅಪ್ಪನೂ ಅಷ್ಟೇ, ನಿಮ್ಗೆ ಏನೂ ಹೇಳೋದಿಲ್ಲ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ, ಏನಾದರೂ ಇದ್ದರೆ ನೀವೇ ಹೇಳಬೇಕು, ನನ್ನಲ್ಲಿ ಏನಾದರೂ ತಪ್ಪಿದ್ರೆ. ಸೂರ್ಯ ಅವರೇ, ನಾನು ನಿಮ್ಮ ಮೊದಲು ನಿಮ್ಮ ಮನೇಲಿ ಬಾಡಿಗೆಗಿದ್ದಲ್ಲ, ಐಟಮ್ಸ್ ಎಲ್ಲ ಇದೆಯಲ್ಲ, ಥಿಂಗ್ಸ್ ಎಲ್ಲ ಏನು ಮಾಡೋದು? ಅಲ್ಲೇ ಇರಲಿ ಬಿಡಿ ರುಕ್ಮಿಣಿ ಅವರೇ, ಅದಕ್ಕೇನಂತೆ? ಅಲ್ಲ ಸೂರ್ಯ ಅವರೇ, ಸುಮ್ಮನೆ ವೇಸ್ಟ್ ಅಲ್ವಾ? ಅಲ್ಲಿ ಮತ್ತೆ ಯಾರಾದರೂ ಬಾಡಿಗೆಗೆ ಬಂದರೆ ಕೊಡ್ಬೋದು. ಅದಕ್ಕೆ ಅದೆಲ್ಲ ಖಾಲಿ ಮಾಡಿಸ್ಬಿಟ್ಟು ಎಲ್ಲಾದರೂ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟು ಅದಕ್ಕೂ ಒಂದು ಬೋರ್ಡ್ ಹಾಕ್ಬಿಡೋಣ ಅಂತ. ಅತ್ತೆಗೂ ಹೇಳ್ತೀನಿ ಆ ಥರ ಮಾಡಿ ಅಂತ. ಅವರು ಪಾಪ ನಾನು ಹೆಂಗೆ ತೆಗಿಯೋದು, ಸಾಮಾನ್ಯದ ಹೆಂಗೆ ತೆಗಿಯೋದು ಅಂತ ಹೇಳೋದು ಅಂತ ಸುಮ್ಮನೆ ಇದ್ದಾರೆ ಏನೋ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ತೆಗೆಸ್ಬಿಟ್ಟು ಈ ಮನೆಗೆ ಹಾಕ್ಬಿಡೋಣ. ತುಂಬ ಐಟಮ್ಸ್ ಇದೆ, ಇದು ಕಾಟು, ಸೋಫಾ ಸೆಟ್ಟು, ಆಮೇಲೆ ಚಿಕ್ಕದು ಡೈನಿಂಗ್ ಟೇಬಲ್ಲು, ಆಲ್ಮೋಸ್ಟು ಒಂದು ಫ್ಯಾಮಿಲಿ ಇರೋ ಥರ ಇದೆ, ಎಲ್ಲ ಸಾಮಾನು ಇದೆ. ಇಲ್ಲಿಗೆ ತಂದು ಹಾಕ್ಬಿಡೋಣ ಅಲ್ವಾ? ನಿಮ್ಮ ಇಷ್ಟ ರುಕ್ಮಿಣಿ ಅವರೇ, ಅಲ್ಲಿ ಬೇಕಾದರೆ ತಂದು ಹಾಕ್ಬಿಡಿ. ಇಲ್ಲ ಏನಾದ್ರೂ ನಿಮಗೆ ಯೂಸೇಜ್ ಬೇಕಂದರೆ ಹಾಕೊಳ್ಳಿ, ಇಲ್ಲ ಏನಾದರೂ ಬೇರೆ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ. ಎಲ್ಲ ಇದೆ ಮನೇಲಿ. ಅಲ್ಲೊಂದು ರೂಮ್ ಇದೆ, ಸ್ಟೋರ್ ರೂಮ್ ಇದೆ. ಆ ಸ್ಟೋರ್ ರೂಮ್ಗೆ ನೀವು ಹಾಕ್ಬಿಡಿ, ದೊಡ್ಡದಿದೆ ಒಂದು, ಅಲ್ಲಿಗಿರೋ ಸಾಮಾನೆಲ್ಲ ಹಾಕ್ಬಿಡಿ. ಈಗ ಅಷ್ಟೇ ಸಾಕಲ್ವಾ? ಏನಾದರೂ ಹಬ್ಬ ಏನಾದರೂ ಮಾಡಿದ್ರೆ ಅಮ್ಮ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ, ಆವಾಗ ಅದನ್ನೆಲ್ಲ ಎತ್ತಿ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ ರೂಮ್ಗೆ ಹಾಕ್ಬಿಡಿ, ಏನಾದರೂ ಬೇಕಾದರೆ ನೀವು ಯೂಸ್ ಮಾಡ್ಕೊಳ್ಳಿ. ಅದೆಲ್ಲ ಎಲ್ಲ ಸೆಟ್ಟೆಲ್ಲನೂ ಹಾಲ್ಗೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ನೋಡಿ ರುಕ್ಮಿಣಿ ಅವರೇ, ನಿಮ್ಮ ಇಷ್ಟ. ನಿಮ್ಗೆ ಹೆಂಗೆ ಬೇಕೋ ಹಾಗೆ ಮನೆ ಡೆಕೋರೇಟ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಅದ್ರ ಬಗ್ಗೆ ನಾನೇನು ಕೇಳಕ್ಕೆ ಬರ್ಬಿಡಿ, ನನಗೆ ಅಷ್ಟು ಗೊತ್ತಿಲ್ಲ. ಚೆನ್ನಾಗಿ ಮಾತಾಡ್ತೀರಾ, ಮನೇಲೆಲ್ಲ ಐಟಮ್ ಎಲ್ಲ ನೀವೇ ತರೋದಂತೆ, ಇವಾಗ ನೋಡ್ರಿ ಹಿಂಗೆ ಮಾತಾಡ್ತೀರಲ್ಲ. ಇಲ್ಲ ರುಕ್ಮಿಣಿ ಅವರೇ, ನಾನೇ ನಿಮ್ಮಷ್ಟೇನಿಲ್ಲ ನೋಡಿ, ಎಲ್ಲ ಇತ್ತಂತೆ. ಅಮ್ಮ ಅದಕ್ಕೂ ಬೈದರು, ಏನು ಜಾತ್ರೆ ಥರ ಇದೆಯಲ್ಲ ಈ ಬೆಡ್ಶೀಟು, ಒಂದು ನಾರ್ಮಲ್ ಚೆನ್ನಾಗಿರೋ ತಗೋಬಾ ಅಂತ. ಎಲ್ಲಕ್ಕೂ ಸುಮ್ಮ ಬೈತಾ ಇರ್ತಾರೆ, ಅಂತೆತ್ತತಿ ಇಂತೆತ್ತತಿ ಅಂತ. ಬನ್ನಿ ಅಂತಂದರೆ ನನಗೆ ಬರೋಕ್ಕಾಗೋದಿಲ್ಲ, ಅಷ್ಟು ದೂರ ನಡೆಯೋಕ್ಕಾಗೋದಿಲ್ಲ ಅಂತಾರೆ. ಏನು ಮಾಡೋದು? ಅದಕ್ಕೆ ತರೋದು, ಅಡ್ಜಸ್ಟ್ ಮಾಡ್ಕೊಳ್ಳೋಲ್ಲ. ಏನಾದರೂ ನನ್ನ ಮಾತಂತ ಇರ್ತಾರೆ. ಇವಾಗ ಏನಾದ್ರು ಬೇಕಾದರೆ ನಿಮ್ಮ ಕರ್ಕೊಂಡು ಹೋಗ್ತೀನಿ ಬಿಡಿ. ಫ್ರೀ ಆಗಿದ್ರೆ ನಾವು ಮನೆದೆಲ್ಲನೂ ಖಾಲಿ ಮಾಡಿಸ್ಬಿಡೋಣ. ಅದೆಲ್ಲ ಎತ್ತೋದಕ್ಕೆ ಯಾರು ಬರ್ತಾರೆ? ತುಂಬ ವೇಟ್ ಇದೆಯಲ್ಲ. ಅಪ್ಪನೂ ಗೊತ್ತು, ಯಾರನ್ನಾದ್ರೂ ಕರೆಸ್ತಾರೆ ಬಿಡಿ. ಹೇಳ್ಬಿಡಿ ಅಪ್ಪನಿಗೆ, ಇಲ್ಲ ನಾನಾದರೂ ಹೇಳ್ತೀನಿ. ಒಂದಿಬ್ಬರು ಕರೆಸಿದ್ರೆ ಸಾಕಲ್ವಾ ಅದೆಲ್ಲ ಕೆಳಗಡೆ ಶಿಫ್ಟ್ ಮಾಡೋದಕ್ಕೆ? ಸಾಕಾಗುತ್ತೆ. ಒಂದಿಬ್ಬರು ಕರೆಸಿದ್ರೆ ಒಂದು ಅರ್ಧ ಗಂಟೆಲಿ ಎಲ್ಲನೂ ಕೆಳಗಡೆ ಶಿಫ್ಟ್ ಮಾಡ್ಕೊಡ್ಬೋದು. ಯಾವುದೇ ಬೇಕು ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಮಿಕ್ಕಿದ್ದು ಏನೋ ಸ್ಟೋರ್ ರೂಮ್ ಅಂದ್ರಲ್ಲ, ಅದು ಇಟ್ಬಿಡೋಣ, ಬೇಕಾದಾಗ ತಗೊಂಡು ಯೂಸ್ ಮಾಡ್ಕೊಂಡ್ರೆ ಆಯಿತು. ಮುಂದುವರಿಯುವುದು. ಹಾಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ, ಬರೋದ ಮತ್ತೆ.